ಸರ್ಕಾರಿ ಕನ್ನಡ ಶಾಲೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವಂತಹ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಇದು. ಈ ಶಾಲೆಗೆ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟು ಒಂದು ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. 2 ಕೊಠಡಿಗಳ ಬೀಗವನ್ನು ಮುರಿದು ದುಷ್ಕರ್ಮಿಗಳು ಕೃತ್ಯವನ್ನು ಎಸಗಿದ್ದಾರೆ. ಹೆಣ್ಣು ಮಕ್ಕಳ ಹಾಗೂ ಶಿಕ್ಷಕರ ಹಾಜರಾತಿ ಬುಕ್ ಮತ್ತು ಕುರ್ಚಿಗಳನ್ನು ಸುಟ್ಟು ಹಾಕಿದ್ದಾರೆ ಕಿಡಿಗೇಡಿಗಳು. 2024 ಮತ್ತು 25ನೇ ಸಾಲಿನ ಶೈಕ್ಷಣಿಕ ದಾಖಲೆಗಳನ್ನು ಸುಟ್ಟು ಹಾಕಿ ವಿಕೃತಿಯನ್ನು ಮೆರೆದಿದ್ದಾರೆ. ತಡರಾತ್ರಿ ಘಟನೆ ನಡೆದಿದ್ದು, ಶಿಕ್ಷಕರು ಹಾಗೂ ಮಕ್ಕಳು ಶಾಲೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಮಕ್ಕಳ ನೂತನ ಶೌಚಾಲಯದ ಬಾಗಿಲನ್ನು ಕೂಡ ದುಷ್ಕರ್ಮಿಗಳು ಮುರಿದು ಹಾಕಿದ್ದಾರೆ. ಸ್ಥಳಕ್ಕೆ ಸವದತ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಯುವಕರು ಕೂಡ ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ಯಾರೋ ದುಷ್ಕರ್ಮಿಗಳು ನಿನ್ನೆ ರಾತ್ರಿ ವೈಯಕ್ತಿಕ ದ್ವೇಷ ಐತು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಶಾಲೆ ಒಳಗೆ ಒಳಗೆ ಬೆಂಕಿ ಹಚ್ಚಿ ಬಟನ್ ಬೋರ್ಡ್ಗಳು ಜಗ್ಗಿ ಹಾನಿ ಮಾಡಿ ಸಾವಿರಾರು ಹುಡುಗರು ವಿದ್ಯಾರ್ಥಿಗಳು ಕಲಿಯುವಂತದ್ರೊಳಗೆ ಇಲ್ಲಿ ವೈಯಕ್ತಿಕ ದ್ವೇಷ ಅಂತ ಹೇಳಿ ಬರುತ್ತೆ ಅಂತ ನೀವು ಹೇಳ್ತೀರಾ? ಅದ್ ಹೇಗೆ? ಏನ್ ವೈಯಕ್ತಿಕ ದ್ವೇಷ ಇರುತ್ತೆ? ವೈಯಕ್ತಿಕ ದ್ವೇಷ ಅಂತ ನಮಗ್ ಗೊತ್ತಿಲ್ಲ, ಅವ್ರು ಉದ್ದೇಶಪೂರ್ವಕವಾಗಿ ಮಾಡಿದಾರ ಅಂತ ಅನ್ಸುತ್ತೆ. ಏನೇನ್ ಹಾನಿ ಮಾಡ್ಯಾರ ಸರ್? ಕೆಲವೊಂದು ಮೂರು ರೂಮ್ ಒಳಗ ಒಂದಷ್ಟು ಹುಡುಗರು ದಾಖಲಾತಿಗಳಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ಯಾರ. ಏನೇನ ಮತ್ತ ಇನ್ಸಿಡೆಂಟ್ ಆಗಿದೆ ಸರ್? ಇಲ್ಲಿ ಫಸ್ಟ್ ಟೈಮ್ ಏನು ಪದೇ ಆಗ್ತಾ ಇದೆ? ಪದೇ ಆಗ್ತಾನೆ ಪದೇ ಆಗ್ತಾ ಇರುತ್ತೆ. ಈಗ ಒಂದು ಸ್ವಲ್ಪ ದಿವಸದಿಂದ, ಒಂದು 15 ದಿವಸದಿಂದ ಹೊಸ ಶೌಚಾಲಯ ಬಂದಿತ್ತು ಗೌರ್ಮೆಂಟ್ ಇಂದ. ಆ ಗೌರ್ಮೆಂಟ್ ಹೊಸ ಶೌಚಾಲಯ ಬಂದಾಗ ಇನ್ನ ಅದ್ರದ್ದು ಉಪಯೋಗ ಮಾಡೋಕ್ಕಿಂತ ಮುಂಚೆನೆ 3 ರೂಮಿಂದ ಕದ ಹೊಡೆದಾರ. ಕದ ಹೊಡೆದು ಆಮೇಲೆ ಅದ್ರ ಮೇಲೆ ಹೊಸ್ತಲ್ ಮೇಲೆ ಸೆರೆ ಬಾಟ್ಲೆ ಹೊಡೆದು ಅಂತ ಸರ್. ತಾವೇನಾದ್ರಿ ಸರ್ ಇಲ್ಲಿ? ತಮ್ಮ ಹೆಸರು ಸರ್, ಏನಾಗೈತೆ ಸರ್ ಘಟನೆ ಸ್ಕೂಲ್ ಒಳಗ? ನಿನ್ನೆ ರಾತ್ರಿ ನಮ್ಮ ಶಾಲೆ ಒಳಗ ಮಧ್ಯರಾತ್ರಿ ರೀ ನಮ್ಮ 3 ಶಾಲಾ ಕೊಠಡಿಗಳನ್ನ ಬಾಗಲ ಒಡೆದು ಅಲ್ಲಿ ಒಂದು ಕಪಾಟಿಗೆ ಬೆಂಕಿ ಹಚ್ಚಿದಾರೆ. ಆಮೇಲೆ 2 ನಲಿಕಲಿ, ಆಮೇಲೆ FLN, CC ಇಡೀ ಶೈಕ್ಷಣಿಕ ವರ್ಷದ ಎಲ್ಲಾ ದಾಖಲಾತಿಗಳನ್ನು ಸುಟ್ಟಾಕಿದ್ದಾರೆ. ಈಗ ಈ ಪೂರ್ವದಲ್ಲೂ ಮತ್ತೆ ಇಲ್ಲಿ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ನೀರಿನ ಪೈಪ್ ಹೊಡೆಯತ್ತಾರೆ ಸರ್. ಆಮೇಲೆ ಹೊಸ ಶೌಚಾಲಯಗಳನ್ನ ಇದೇ ವರ್ಷ ಕಟ್ಟಿದ್ರು, ಇನ್ನ 1 ತಿಂಗಳಾಗಿಲ್ಲ, 3 ಬಾಗಿಲ ಎಲ್ಲಾ ಒಡೆದ ಹಾಕಿದ್ದಾರೆ. ಇದನ್ನು ಇನ್ನ ಓಪನಿಂಗ್ ನಾವು ಅದನ್ನ ಇನ್ನ ಮಾಡಿರ್ತಿಲ್ಲ, ಅದು 3 ಬಾಗಿಲ ಒಡೆದ ಹಾಕಿದ್ದಾರೆ. ಮಕ್ಕಳ ಶೌಚಾಲಯಕ್ಕೆ ಹೋಗುದು ಸರ್? ಮಕ್ಕಳ ಶೌಚಾಲಯ ಇಲ್ಲಿ ಮಾಡ್ಬೇಕನ್ನೋದು ಕೂಡ ಮಾಡಿದಾರೆ ಸರ್. ತಮ್ಮ ಗಮನಕ್ಕೆ ಯಾವಾಗ ಗೊತ್ತಾತ್ ಸರ್ ಇದು? ಯಾವ್ದು ಸರ್ ಇದು ಘಟನೆ ಆಗಿದ್ದು? ಈ ಘಟನೆ ಬೆಳಿಗ್ಗೆ 9:00 ನಾವು ಸ್ಕೂಲ್ ಬಂದಾಗ ಎಲ್ಲಾ ನೋಡಿದಿವ್ರಿ. ಅವಾಗನ ನಮ್ಗೆ ಇದಾಯ್ತು. ಎಲ್ಲಾ ಮಕ್ಕಳು ಎಲ್ಲಾ ಭಯಭೀತರಾದ್ರು, ಟೀಚರ್ ಭಯಭೀತರಾದ್ರು. ಇದು ಯಾಕೆ ಮಾಡ್ತಾರೋ, ಯಾವ ಉದ್ದೇಶಕ್ಕೆ ಮಾಡ್ತಾರೋ ಅನ್ನೋದು ನಮ್ಗೆ ತಿಳಿವಲ್ದ. ಅದಕ್ಕೆ ದಯವಿಟ್ಟು ಒಂದು ವಾರದ ಹಿಂದ ಸ್ಕೂಲ್ ರೂಮ್ ಒಳಗ ಲಿಂಬಿಯನ್ನ ಕುಂಕುಮ ಹಚ್ಚಿ ಲಿಂಬಿಯನ್ನು ಸದ್ಯಕ್ಕೆ ಇಟ್ಟಿದ್ರು. 3 ರೂಮ್ ಒಳಗ ಅದು ಮಕ್ಕಳ ಭಯ ಪಡಾತಾರ. ವಾಮಾಚಾರ ನಡೆಯತೈತಿ ಸ್ಕೂಲ್ ಒಳಗ್ರಿ ಸರ್. ತಮ್ಮ ಹೆಸರು ಸರ್? ನಾವು ಹುಸೇನ್ ಸಾಬ್ ನದ. ತಾವೇನದ್ರಿ ಸರ್? ಇಲ್ಲಿ ಪ್ರಭಾರಿ ಪ್ರಧಾನ. ಹಾ, ಓಕೆ.